ಸರ್ ಈಗ ನಿಮ್ಮ ಬಗ್ಗೆ ಹೇಳಿ, ಹೇಗೆ ಸರ್ ಇದೆಲ್ಲ ಬಾಡಿ ಬಿಲ್ಡಿಂಗು ಅಂದರೆ ಏನೇನೆಲ್ಲ ಮಾಡ್ತೀರಾ ನೀವು? ಸರ್ ನಾನು ದಿನ ಏನು ಮಾಡ್ತೀನಿ ಅಂದರೆ, ನಾನು ಈ ಬಾಡಿ ಬಿಲ್ಡಿಂಗಲ್ಲಿ ಗೆದ್ದಾಗ ನನ್ನಲ್ಲಿ ಹೆಚ್ಚು ಮಟ್ಟಿಗೆ ಭಾಳ ಜನಗಳಿಗೆ ಒಂದು ಏನೋ ಗೆದ್ದಿದ್ದೀವಿ ಅಂತ ಒಂದು ಖುಷಿ ಪಡೋದ್ರಲ್ಲಿ ನನಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆ ಯಾವ ಥರ ಭಯ ಅಂದರೆ, ಅಷ್ಟೊಂದು ಜನಗಳು ನಾನು ಗೆದ್ದಾಗ ನನ್ನನ್ನು ನೋಡ್ತಾರೆ, ನನ್ನನ್ನು ಗಮನಿಸ್ತಾ ಇದ್ದಾರೆ. ಯಾಕಂದರೆ ಅದನ್ನು ಅವ್ರನ್ನ ಉಳಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ನನ್ನಲ್ಲಿ ಭಯ ಕಾಡುತ್ತೆ. ಒಂಥರ ಭಯ ಹೆಂಗಿರುತ್ತೆ ಅಂದರೆ, ನಾವು 4 ಜನದಲ್ಲಿ ಕಾಣಿಸ್ಕೊಳ್ಳೋದಕ್ಕಿಂತ ನಾವು ಒಬ್ಬರೇ ಇದ್ದಾಗ ಹೆಂಗಿರ್ತೀವೋ ಅದು ನಿಜವಾದ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಭಾಳ ಜನ ಹೇಳ್ತಾರೆ, ನಾನು ಹಂಗಿರ್ತೀನಿ ಹಿಂಗೆ ಇರ್ತೀನಿ ಅಂತ ಹೇಳ್ಬಿಟ್ಟು 4 ಜನದ ಮಧ್ಯೆ ಭಾಳ ಈಸಿಯಾಗಿ ಮಾತಾಡ್ತಾರೆ. ಆದರೆ ಒಬ್ಬರೇ ಇದ್ದಾಗ ಯಾವ ವ್ಯಕ್ತಿ ಅವನು ಕರೆಕ್ಟಾಗಿರ್ತಾನೋ ಅವನು ನಿಜವಾಗ್ಲೂ ಸಾಧನೆ ಮಾಡ್ತಾನೆ. ಇದು ಬಾಡಿ ಬಿಲ್ಡಿಂಗ್ ಅನ್ನೋದು, ಈ ಫಿಟ್ನೆಸ್ ಅನ್ನೋದು ಅದೇ ಥರದ್ದೇ. ಹೇಳೋದು ಭಾಳ ಸುಲಭ, ಮಾಡೋದು ಮಾಡ್ಬಿಡ್ತೀನಿ ಅನ್ನೋದು ಈಸಿ. ಮಾಡಿಬಿಡ್ತೀನಿ ಅನ್ನೋದು ಭಾಳ ಈಸಿ, ಮಾಡೋದು ಇದೆಲ್ಲ ಭಾಳ ಕಷ್ಟ. ಯಾಕೆಂದರೆ ಒಂದು ಸಲ ಗೆದ್ದು ಬಿಡ್ಬೋದು ಮನುಷ್ಯ, ಒಂದೇ ಸಲ ಗೆದ್ಬಿಡೋದು, ಅದನ್ನು ಉಳಿಸ್ಕೋಬೇಕಂದ್ರೆ ಭಾಳ ಕಷ್ಟ. ನಾನು 91ರಲ್ಲಿ ಬಾಡಿ ಬಿಲ್ಡಿಂಗ್ ಗೆದ್ದಿದ್ದು, ಅಲ್ಲಿಂದ 2025ವರೆಗೂ ನಾನು ಬಾಡಿ ಬಿಲ್ಡಿಂಗಲ್ಲಿ ಗೆದ್ಕೊಂಡು ಉಳಿಸ್ಕೊಂಡು ಬಂದಿದ್ದೀನಿ. ಈ ರೀತಿ ಬಾಡಿನ ಮೇಂಟೈನ್ ಕೂಡ ಮಾಡಬೇಕು, ಮೇಂಟೈನ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಆ ಭಯ ಭಕ್ತಿ ಇದ್ದರೆ ಮಾತ್ರನೇ ಅದು ಮಾಡೋದಕ್ಕೆ ಸಾಧ್ಯ. ಯಾರೆಲ್ಲ ತಾವು ಮಾಡೋವಂಥ ಕೆಲಸನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರೆಲ್ಲ ಮಾಡ್ತಾರೋ ಅವರೆಲ್ಲ ಉಳಿಸ್ಕೊಂಡು ಹೋಗ್ತಾರೆ. ಈ ಕೆಲವರು ನಾನೇ ಅನ್ನೋದು ಒಂದು ಸ್ವಲ್ಪ ಈ ಸುಕ್ಕು ಗರ್ವು ಅಹಂಕಾರ ಬಂದಾಗ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಅವರೇ ತಣ್ಣೀರು ಎಸೆದಂಗಾಗುತ್ತೆ. ಯಾಕಂದರೆ ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಅವರು ಯಾವ ವ್ಯಕ್ತಿಗೆ ಎದುರದೇ ಇದ್ರೂ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಗೌರವ ಕೊಡಬೇಕು. ಅದನ್ನು ಶ್ರದ್ಧೆ ಭಕ್ತಿಯಿಂದ ಅವರು ಒಂದು ಸಾಧನೆಯನ್ನು ಮಾಡೋಕ್ಕೊಡಲಿ, ಒಂದು ಕೆಲಸನ ಮಾಡಲಿ ಆಗಲಿ, ತಮ್ಮ ಕೆಲಸನೇ ಕೈಲಾಸ, ತಮ್ಮನ್ನು ನಾವು ತೊಡಸ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗೂ ಅವರು ಸಕ್ಸಸ್ ಆಗ್ತಾರೆ ಸರ್. ಅದೇ ಥರನೇ ನಾವು ನಮ್ಮ ಕ್ರೀಡೆಯಲ್ಲಿ ನಾವು ತೊಡಕೊಂಡಿರೋದು. ನಮ್ಮಲ್ಲಿ ನಾವು ಯಾವತ್ತಾದ್ರೂ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಒಂದು ಅಹಂಕಾರ ಬಂತು ಅಂದರೆ ನನ್ನ ಲೈಫ್ ಅವತ್ತಿಗೆ ಮುಗೀತು ಸರ್. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಆ ಥರದ್ದು ಯಾವುದೂ ಗೊತ್ತಿಲ್ಲ ಸರ್. ಈಗ ಸರ್ ಇದು ದೇಹದ ಇದು ಮಾಡಿದ್ರೆ ಮಾತುಗಾರಿಕೆ ಹೇಗೆ ಸರ್, ಹೇಗೆ ಬಂತು ಮಾತುಗಾರಿಕೆ? ಸರ್ ಮಾತುಗಾರಿಕೆ ಏನಿಲ್ಲ ಸರ್. ಈಗ ನಾನು ಕೂಡ ಯಾವುದೇ ಒಂದು ದೊಡ್ಡ ಒಂದು ಮಾತುಗಾರನು ಅಲ್ಲ. ಒಂದು ಏನೋ ಹೇಳ್ತಾರೆ ಅದಕ್ಕೆ ಮಾತು ಕಲಿಯೋದಕ್ಕೆ ಯಾವುದೇ ಥರದ್ದು ಏನೂ ಇಲ್ಲ. ನಾನು ಕೂಡ ಕನ್ನಡ ಮೀಡಿಯಮ್ ಓದಿರೋದು. ನಾನು ಇಂಗ್ಲೀಷ್ ಮಾತಾಡೋದು ಕಡಿಮೆ. ಕನ್ನಡ ಮೀಡಿಯಮ್ ಓದಿ ನಾವಿಲ್ಲಿ ಒಂದು ಕೆಲಸ ಪಡ್ಕೊಂಡು ನಾನಿಲ್ಲಿ ಬರುವಾಗ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಏನಾದರೂ ಅಂತಂದರೆ ನನಗೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಕಲಿತಿರೋದು, ನನ್ನ ಇಲಾಖೆ ನನಗೆ ಕಲಿಸಿರೋದು, ಈ ಒಂದು ಶಿಸ್ತು, ಒಂದು ಮಾತಾಡೋ ಶೈಲಿನ ಕಲಿಸಿರೋದು. ಯಾಕಂದರೆ ನಾವು ಯಾರಿಗಾದ್ರೂ ನಾವು ಎಷ್ಟೇ ಸಾಧನೆ ಮಾಡಿದರೂ ಕೂಡ, ನಾವು ಒಂದಿಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಯಾರಿಗೇನೋ ₹1 ಕೊಡೋಕ್ಕಾಗದೇ ಇದ್ರು ನಮ್ಮ ಮಾತಲ್ಲಿ ನಾವು ಗೌರವ ಕೊಟ್ಟಾಗ ಅದು ಕೋಟಿಗಿಂತ ಜಾಸ್ತಿ ಬೆಲೆ ಆಗುತ್ತೆ. ಯಾಕಂದರೆ ಮಾತು ತುಂಬ ಇಂಪಾರ್ಟೆಂಟು. ಹಾಗಂತೇಳಿ ನಾನು ಈ ಮಾತು ಕಲಿಯೋದಕ್ಕೆ ಅಂತಂದು ಯಾವುದು ಯೂನಿವರ್ಸಿಟಿಗಾಗಲಿ ಅಥವಾ ಯಾವುದಕ್ಕಾಗಲಿ ಹೋಗಿಲ್ಲ. ನಮಗೆ ಎಕ್ಸ್ಪೀರಿಯೆನ್ಸು, ನಮಗೆ ಆಗಿರ್ತಕ್ಕಂಥ ಅವಮಾನಗಳು, ನಾವು ಪಟ್ಟಿರ್ತಕ್ಕಂಥ ಕಷ್ಟಗಳು, ಪ್ರತಿಯೊಂದೊಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡುವಾಗ ಒಂದೊಂದು ಕಾಂಪಿಟೇಷನ್ದು ಒಂದೊಂದು ಸ್ಟೋರಿಗಳು. ನಾನು ಒಂದು 2000ಕ್ಕಿಂತ ಜಾಸ್ತಿನೇ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ದೀನಿ. 2000ಕ್ಕಿಂತ ಜಾಸ್ತಿನೇ ತುಂಬ ಕಾಂಪಿಟೇಷನ್ಗಳನ್ನು ಮಾಡಿದ್ದೀನಿ. ಆ ಥರದ್ದಿರುವಾಗ ಒಂದೊಂದು ಕಾಂಪಿಟೇಷನ್ದು ಒಂದೊಂದು ಪೇಜು ಒಂದೊಂದು ಇತಿಹಾಸ, ಒಂದು ಹಿಸ್ಟ್ರಿ, ಒಂದು ಕಥೆ ಇದೆ. ಯಾಕಂದರೆ ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಬರೋದಲ್ಲ. ಆ ಕಾಂಪಿಟೇಷನ್ಗೆ ನಾನು ಏನೆಲ್ಲ ಪೂರ್ವ ಸಿದ್ಧತೆಗಳನ್ನು ನಡೆಸಿದ್ದೀನಿ, ಏನೆಲ್ಲ ತ್ಯಾಗ ಮಾಡಿದ್ದೀನಿ, ಎಷ್ಟೆಲ್ಲ ನಾನು ಅದಕ್ಕೋಸ್ಕರ ಪರಿತಪಿಸಿದ್ದೀನಿ. ಒಂದು ಕಾಂಪಿಟೇಷನ್ದು ಅದು ಸ್ಟೋರಿ ಹೇಳುತ್ತೆ. ಆ ಕಷ್ಟಪಟ್ಟಿರೋ ನನಗೆ ಅದು ನಾನು ಏನಾದ್ರು ಮಾಡಿದ್ದೀನಿ ಅಂತಂದರೆ ಅದು ನನ್ನನ್ನು ಈ ಥರ ಮಾತಾಡ್ಸೋದು ಅಷ್ಟೇ. ಇದು ಯಾವುದು ಮಾತು ಕಲಿಯಕ್ಕಂತ ಹೇಳ್ಬಿಟ್ಟು ನಾನು ಯಾವುದೂ ಏನೂ ಇದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳ್ತಿರೋದು. ಓಕೆ. ಈಗ ಸರ್, ಈಗ ಬಿಗ್ ಬಾಸ್ ಬರೋಣ. ಮತ್ತು ಬಿಗ್ ಬಾಸ್ಗೆ ಬಂದ್ರಿ, ಹೇಗೆ ನಿಮ್ಮ ಪೂರ್ವ ಸಿದ್ಧತೆ ಹೇಗಿತ್ತು? ಬಿಗ್ ಬಾಸ್ ಅಂದರೆ ಫಸ್ಟ್ ನೀವು ಸಿಕ್ಕ ಮೇಲೆ, ನೀವು ಫಿಕ್ಸ್ ಆದಮೇಲೆ ಏನೆಲ್ಲ ಮಾಡ್ಕೊಂಡಿದ್ರಿ? ಸರ್, ಬಿಗ್ ಬಾಸ್ಗೆ ಹೋಗ್ಬೇಕಂತೇಳಿ ನಾನು ಯಾವುದೇ ಥರದ್ದು ಪ್ರಿಪ್ರೇಷನ್ಸ್ ಏನು ಇರಲಿಲ್ಲ. ಇದೇ ಥರದ್ದು ಇರಬೇಕಂತ ನಾನು ಫಸ್ಟಿಂದ 11ವರೆಗೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೆ. ತುಂಬ ಖುಷಿ ಆಯಿತು ಅವಕಾಶಗಳು ಸಿಕ್ಕಾಗ. ಪ್ರಿಪ್ರೇಷನ್ಸ್ ಅಂತ ಬಂದಾಗ ನನಗೆ ಈಗ ನಾನು ಬಾಡಿ ಬಿಲ್ಡರ್ ಆಗಿರೋದ್ರಿಂದ ನನಗೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ಮಕ್ಕಳು ಭಾಳ ಹೇಳೋರು, ಅಪ್ಪ ನೀನು ಸ್ವಲ್ಪ ಅಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು, ಸ್ವಲ್ಪ ಫಿಟ್ನೆಸ್ಸಲ್ಲಿ ಕಾಣಿಸ್ಬೇಕು, ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಕಡಿಮೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಫಿಟ್ನೆಸ್ ಬಗ್ಗೆ ನಮ್ಮ ಮಕ್ಕಳು ನನಗೆ ಹೇಳ್ತಾ ಬಂದರು. ಮಕ್ಕಳು ನೀನಲ್ಲಿ ನಿಂತ್ಕೊಳ್ಬೇಕು, ಈ ಥರ ಇರಬೇಕು, ಈ ಥರ ಮಾಡ್ಬೇಕಂತ ಹೇಳ್ಬಿಟ್ಟು. ಅಂದರೆ ನಮ್ಮ ಮಕ್ಕಳು ಅವರಿಗೆ 11 ವರ್ಷ. ಬಟ್ 11 ವರ್ಷ ಆದರೂ ಕೂಡ ನನಗೆ ಒಂದು ಇದೇ ಥರ ಇರಬೇಕು, ನೀನು ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ಸ್ ಅಂತಂದರೆ ನಮ್ಮ ಮಕ್ಕಳು ನನಗೆ
ಸ್ವಲ್ಪ ಹೇಳಿದ್ರು ಅದಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೋ ಇಷ್ಟ ಆಗಿಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ನಾವಂತೂ ಅದಕ್ಕೆ ಬಿಗ್ ಬಾಸ್ದು ಹಿಂಗೆ ಇರ್ತದೆ, ಅದು ಸ್ಕ್ರಿಪ್ಟೆಡ್ ಅಥವಾ ಅಲ್ಲಿ ಏನೋ ನಾವು ಈ ಥರದ್ದು ಅಂತಂದು ಇರಲಿಲ್ಲ. ನಾನು ಯಾವುದೇ ಥರದ್ದು ಮಾತು ಕಲ್ತಿಲ್ಲ, ಏನೂ ಇರಲಿಲ್ಲ. ನಾನು ಡೈಲಿ ಈಗ ಹೊರಗಡೆ ಹೆಂಗೆ ಇದ್ದ ನಾನು ಹಂಗೆ ಇದ್ದು ನಾನು ಬಂದಿರೋದು. ಅದಕ್ಕಂತ ಸಿದ್ಧತೆಗಳು ಏನಿರಲಿಲ್ಲ. ಈಗ ನಿಮ್ಗೆ ಎಲ್ಲೋ ಕೇಳಿದ್ವಿ ಏನೋ ಅಂದರೆ ನಾವು ಬಟ್ಟೆ ತೊಗೊಂಡೋಗಿದ್ದೆ ಕೇಳಿದೆ, ನಿಮ್ಮ ಹಳೆ ವಿಟ್ರಲ್ಲಿ ಬಟ್ಟೆ ತೊಗೊಂಡೋಗಿದ್ದೆ, ಇದರ ಒಡವೆ ಏನೋ ಹೊರ ಇಟ್ವಿ ಅಂತ, ಅದು ನಿಜ ಸರ್? ಖಂಡಿತವಾಗೂ ನಿಜ. ಈಗ ಈ ಪ್ರಪಂಚದಲ್ಲಿ ಕಷ್ಟ ಯಾರಿಗೆ ತಾನೇ ಇಲ್ಲ ಹೇಳಿ. ನನಗೂ ಕೂಡ ಅದೇ ಥರದ್ದು. ಈಗ ನನಗೂ ಈಗ ಸಂದರ್ಭಕ್ಕೆ ದುಡ್ಡು ಸಿಗಲಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಂದ್ರೆ ಒಳ್ಳೆ ಬಟ್ಟೆಗಳನ್ನ ಧರಿಸಿ ಚೆನ್ನಾಗಿ ಕಾಣಿಸ್ಬೇಕಂತ ನಾನು ಅದಕ್ಕೋಸ್ಕರ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕಷ್ಟನೇ. ಆ ಟೈಮಲ್ಲಿ ನಾವು ಬ್ರಾಸ್ಲೆಟ್ನ 1 ಲಕ್ಷ ರೂಪಾಯಿ ಹಣ ಇಟ್ಟು ಬಟ್ಟೆನ ತೊಗೊಂಡಿದ್ದು. ಮತ್ತು ಇನ್ನೊಂದು ನೆಕ್ಸ್ಟ್ ಅದನ್ನು ನಾವು ಬೆಳೆಸ್ಕೊಳ್ತೀನಿ. ಭಾಳ ಜನ ಈಗಪ್ಪ ಅಂದರೆ ಈಗ ದಯಮಾಡಿ ಭಾಳ ಜನ ಅಂತಾರೆ, ಏನಪ್ಪ ಇವರೊಂದು ಇದಾಗಿ ಒಂದು ಲಕ್ಷ ರೂಪಾಯಿಗೆ ಇವರು ಕಷ್ಟ ಆಯ್ತಾ ಅಂತಾರೆ. ಯಾಕಂದರೆ ಈಗ ಅದು ನಾವು ಒಂದು ಬಾಡಿ ಬಿಲ್ಡಿಂಗು ಅಂತ ಇವ್ರಿಗೇನಪ್ಪ ಕಡಿಮೆ ಸ್ವಲ್ಪ ಒಳ್ಳೆ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಇವ್ರಿಗೇನು ಕಡಿಮೆ ಅಂತಾರದು ಭಾಳ ಜನ ಹೇಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕಷ್ಟ ಅನ್ನೋದು ಎಲ್ರಿಗೂ ಬೆನ್ನಿಂದ ಇದ್ದೇ ಇರ್ತದೆ. ಸೊ ನಾನು ಅದಕ್ಕೋಸ್ಕರ ನಾನೇನು ದೊಡ್ಡ ಶ್ರೀಮಂತ ಅಲ್ಲ. ಯಾಕಂದರೆ ನಾವು ಕೂಡ ಇದ್ದೀವಿ, ನಮ್ಮ ಹೆಂಡತಿ ಮಕ್ಕಳು ಜೀವನ ನಡೆಸೋದಕ್ಕೆ ಒಂದು ಮಧ್ಯಮ ಕ್ಲಾಸ್ ಹಂಗಿದ್ದೀವಿ. ಅಷ್ಟೊಂದು ತೀರಾ ಆ ಥರದ್ದು ಏನಿಲ್ಲ. ಆ ಟೈಮಿಗೆ ಅರ್ಜೆಂಟಾಗಿ ಬೇಕಾಗಿತ್ತು, ಹಣ ಇಟ್ಬಿಟ್ಟು ನಾವು ಬಟ್ಟೆ ಅಂತೂ ತೊಗೊಂಡಿರೋದಂತೂ ಸತ್ಯ. ಮತ್ತು ಅದನ್ನೇ ದೊಡ್ಡ ವಿಷಯ ಅಲ್ಲ, ಅದನ್ನು ಮತ್ತೆ ಹಂಗೆ ಬಿಡಿಸ್ಕೊಳ್ತೀವಿ. ಯಾಕಂದರೆ ಆ ಸಮಯಕ್ಕೆ ಬೇಕಾಯ್ತು. ಯಾಕಂದರೆ ನೋಡಿ, ನಿಮಗೆ ಸಡನ್ನಾಗಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಆ ಟೈಮಲ್ಲಿ ನಿಮಗೆ ಸಡನ್ನಾಗಿ ದುಡ್ಡು ಬೇಕಂದರೆ ಆಗಲ್ಲ. ಆವಾಗ ನಾವೊಂದು ಸಮಯಕ್ಕೆ ಒಂದು ಚಿನ್ನಾನ ಏನೋ ಒಂದು ಕಷ್ಟಕ್ಕಾಗಲಿ ಅಂತ ಮಾಡ್ಕೊಂಡಿರ್ತೀವಿ, ಅದನ್ನು ಈ ಸಮಯಕ್ಕೆ ಅದು ಉಪಯೋಗಿಸ್ಕೊಂಡ್ವಿ ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ಇನ್ನೊಂದು ಅಲ್ಲಿ ಬಿಗ್ ಬಾಸ್ ಮನೆಗಳಿಗೆ ಹೋದಾಗ ನಾನು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಅಲ್ಲಿ ಶನಿವಾರ ಮತ್ತು ಭಾನುವಾರ ದಿನ ಸುದೀಪ್ ಸರ್ ಬರ್ತಾರೆ. ಅವ್ರ ಮುಂದೆ ಕುತ್ಕೊಂಡಾಗ ಚೆನ್ನಾಗಿ ಕಾಣಿಸ್ಬೇಕು, ಸ್ವಲ್ಪ ಅವ್ರ ಮುಂದೆ ಮಾತು ಕೇಳಿಸ್ಕೋಬೇಕಂತ ಭಾಳ ಆಸೆ ಪಟ್ಟಿದ್ದೆ. ದೇವ್ರನಿಗೆ ಹೇಳ್ತೀನಿ, ಸುದೀಪ್ ಸರ್ ಹತ್ರ ಏನ್ರಿ ಕರಿಬಾಸ್ ಸರ್ ಬಟ್ಟೆ ನಿಮ್ಮದು ತುಂಬ ಚೆನ್ನಾಗಿದೆ ರೀ, ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ಬೇಕಂತ ಹೇಳ್ಸ್ಕೋಬೇಕು, ಅವ್ರ ಕಡೆಯಿಂದ ಚಪ್ಪಾಳೆ ತಟ್ಟಿಸ್ಬೇಕಂತ ಭಾಳ ಆಸೆ ಪಟ್ಟಿದ್ದು. ಅಂತೂ 100% ಸತ್ಯ, ಭಾಳ ಆಸೆ ಇಟ್ಕೊಂಡಿದ್ದೆ. ಇಲ್ಲವ್ರಿಗೆ ಬರ್ತೀನಿ, ಸುದೀಪ್ ಸರ್ ಮುಂದೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು, ಅವ್ರ ಕಡೆಯಿಂದ ಚಪ್ಪಾಳೆ ಪಡಿಸ್ಕೋಬೇಕಂತ ಹೇಳ್ಬಿಟ್ಟು ಭಾಳ ಆಸೆ ಪಟ್ಟಿದ್ದೆ. ತುಂಬ ಆಸೆ ಅಂದರೆ ಭಾಳ ಆಸೆ ಪಟ್ಕೊಂಡಿದ್ದೆ ಅದನ್ನು. ಓಕೆ, ಆ ಥರ ಎಲ್ಲ ಮಾಡ್ಕೊಂಡೋದಾಗ ಈ ಒಂದೇ ವಾರಕ್ಕೆ ಬರೋದು ನೋವು ಉಂಟು ಮಾಡುತ್ತಾರೆ, ಯಾವ ರೀತಿ ಬೇಜಾರಾಯ್ತಾ? ಇಲ್ಲ ಸರ್, ಅಂದರೆ ಒಂದು ವಾರಕ್ಕೆ ನಾನು ಅಲ್ಲಿ ಪೈಲಲ್ಲಿ ಇದ್ದರೂ ಕೂಡ ಒಂದು ವಾರಕ್ಕೆ ನನಗೆ ಅಷ್ಟೊಂದು ಅನುಭವ ಆಗಿದೆ. ಯಾಕಂದರೆ ಅಲ್ಲಿ ಈಗ ನಾವು ಒಂದು ವಾರ ಇದ್ದರೂ ಕೂಡ ನನಗೆ ಸುದೀಪ್ ಸರ್ ಹೇಳಿದರೆ, ನಿಮಗೆ ಒಂದು ವಾರ ಇದ್ದರೂ ಕೂಡ ಈಗ ನೀವು ಗೆದ್ದಂಗೆ. ಕೋಟ್ಯಾಂತರ ಜನಗಳು ಇದಕ್ಕೆ ಒಂದು ಬಿಗ್ ಬಾಸ್ ಮನೆ ಒಳಗೆ ಬರೋದಕ್ಕೆ ಪರಿತಪಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ಈ ಬಿಗ್ ಬಾಸ್ ಮನೆ ಒಳಗೆ ಬಂದಿದೆ ಅಂದರೆ, ಒಂದು ಅವಕಾಶ ಸಿಕ್ಕಿದೆ ಅಂದರೆ ನೀವು ಗೆದ್ದಾಗಿ ಅಂತ ಹೇಳ್ಬಿಟ್ಟು ಅವಾಗಲೇ ಸುದೀಪ್ ಸರ್ ಅವತ್ತೇ ಹೇಳಿದ್ದಾರೆ ನನಗೆ. ಅದು ಎಲ್ಲೋ ಒಂದು ಕಡೆಗೆ ನನಗೆ ಒಂಥರ ಸಮಾಧಾನ ಆಯಿತು. ಈಗಲೂ ಕೂಡ ಒಂಥರ ಈ ಥರ ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂತಂದರೆ ಒಂದು ವಾರ ಇದು ಬಂದರೂ ಕೂಡ ಅದಕ್ಕೆ ಸುದೀಪ್ ಸರೇ ಕಾರಣ. ಅವ್ರ ಮಾತೇ ನಮಗೆ ಇನ್ಸ್ಪಿರೇಷನ್, ಒಂಥರ ಶಕ್ತಿ. ಅವ್ರು ಅವತ್ತು ನಮಗೆ ಹೇಳಿರ್ತಕ್ಕಂಥ ರೀತಿ ನಾನು ಗೆದ್ದಂಗೆ ಅನಿಸ್ಬಿಡ್ತಾ ಅವತ್ತು. ಅದಕ್ಕೆ ಆ ಉದ್ವೇಗದಲ್ಲಿ ಅವತ್ತು ನಾವು ಎಲಿಮಿನೇಟ್ ಆಗಿ ಬರೋ ದಿನವೂ ಕೂಡ ಮಾತಾಡಿದ್ದು, ಅವರು ಹೇಳ್ತಕ್ಕಂಥ ಮಾತಿಗೆ ಅಷ್ಟೊಂದು ನಮಗೆ ಆ ಖುಷಿಗೆ ಮಾತು ಬಂದಿದ್ದು. ಇಲ್ಲ ಅಂದಿದ್ರೆ ನಾವು ಒಂದು ವಾರಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಮಾತಾಡಬೇಕಾಗಿತ್ತು.